ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಗುರುವಾರ ಬೆಳಗಿನ ವ್ಲಾಗು. ಟೈಮ್ ಬಂದು 7 ಗಂಟೆ ಆಗಿದೆ. ಇವತ್ತು ಪೂಜೆ ಮಾಡಬೇಕು, ವಾರ ಇದೆ, ಕೆಲಸಗಳಂತೂ ಸಿಕ್ಕಾಪಟ್ಟೆ ಇದೆ. ಇವಾಗ ಅದಕ್ಕೇ ಎಲ್ಲನೂ ಬೆಳಗ್ಗೆನೇ ಏನು ಬಾಗಿಲು ತೊಳೆದು ರಂಗೋಲಿ ಏನು ಹಾಕೋದಿಲ್ಲ, ನಮ್ಮಮ್ಮನೇ ಹಾಕ್ತಾಯಿದ್ದಾರೆ. ಅದಕ್ಕೆ ನಾನೇನು ಹಾಕಿಲ್ಲ. ಬೆಳಗ್ಗೆ ಬಂದುಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಬಿಟ್ಟು ಅಡುಗೆ ಮನೆಗೆ ಡೈರೆಕ್ಟ್ ಇವಾಗ ಬಂದುಬಿಟ್ಟು ಎಲ್ಲ ಪಾತ್ರೆಗಳೆಲ್ಲನೂ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆಗಳನ್ನ ಇಟ್ಟು ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅವೆಲ್ಲನೂ ಹರಡಿತ್ತು, ಅಂದರೆ ಅದರಲ್ಲಿ ಇತ್ತಲ್ಲ ಎಲ್ಲನೂ ತೊಳೆದಿಟ್ಟಿದ್ನಲ್ಲ, ಇವಾಗ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ರೆ ಅಲ್ಲಿ ಸ್ವಲ್ಪ ಖಾಲಿ ಆಗುತ್ತೆ. ಆಮೇಲೆ ಇವಾಗ ಪಾತ್ರೆಗಳೆಲ್ಲ ಬೀಳ್ತಲ್ಲ ಅವನ್ನೆಲ್ಲ ತೊಳೆದ್ಬಿಟ್ಟು ಹಾಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಚಿಕ್ಕದಿರೋದ್ರಿಂದ ಅದು ಇದು ಪಾತ್ರೆಗಳೆಲ್ಲ ಜೋಡಿಸ್ತೀವಲ್ಲ, ಪಾತ್ರೆಗಳು ಹಾಕ್ತೀವಲ್ಲ ತೊಳೆದಿರೋ ಪಾತ್ರೆ, ಅದು ಸ್ವಲ್ಪ ಚಿಕ್ಕದು. ಸೊ ಅದಕ್ಕೇ ಅವಾಗ ಎತ್ತಿಟ್ಕೊಂಡ್ಬಿಡ್ತೀನಿ ಒಣಗಿದ ತಕ್ಷಣ. ಇವಾಗ ನೋಡಿ ಹಾಗೆ ಎಲ್ಲ ಎತ್ತಿಟ್ಟೆ, ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಹಾಗೆ ಕಾಫಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಕಾಫಿ ಕುಡಿದಲ್ಲೇ ಇದ್ರೆ ಡೇನೇ ಸ್ಟಾರ್ಟ್ ಆಗ್ತಾಯಿಲ್ಲ ನಂದು. ಗ್ರೀನ್ ಟೀ ತಂದಿಟ್ಟೆ, ಗ್ರೀನ್ ಟೀನೇ ಕುಡಿಯುತ್ತಾ ಇಲ್ಲ. ಆ ಥರ ನಾನು ಒಂದೊಂದು ಸಲ ಒಂದೊಂದು ಥರ. ಇವಾಗ ಅದಕ್ಕೆ ಕಾಫಿನೇ ಮಾಡ್ಕೊಂಡಿದ್ದೀನಿ. ಗ್ರೀನ್ ಟೀ ಕುಡಿಬೇಕು ಅನಿಸುತ್ತೆ, ಕುಡಿಬೇಕು ಅಂತ ಅನ್ಸಲ್ಲ, ಕುಡಿಬೇಕು ಆದರೆ ಕುಡಿಯೋಕ್ಕಾಗ್ತಾಯಿಲ್ಲ. ಕಾಫಿನೇ ಕುಡಿಬೇಕು ಅನ್ಸುತ್ತೆ. ಬೆಳಗ್ಗೆ ಎದ್ದು ಆ್ಯಕ್ಟಿವ್ ಆಗೋದಕ್ಕೆ ಕಾಫಿನೇ ಕುಡಿಬೇಕು. ನನಗೆ ಈ ಕಾಫಿನೇ ಯಾವಾಗ ಬಿಡ್ತೀನಿ ಗೊತ್ತಾಗ್ತಾನೇ ಇಲ್ಲ. ಎಲ್ಲದಕ್ಕೂ ಮನಸ್ಸಿರಬೇಕು, ಅದು ಸದ್ಯಕ್ಕೆ ಮನಸ್ಸು ಆಗ್ತಾಯಿಲ್ಲ ಕಾಫಿ ಬಿಡೋದಕ್ಕೆ. ಯಾವಾಗಾದರೂ ಸರಿ ಇವಾಗ ಬೆಳಗ್ಗೆ ಕುಡಿದಲ್ಲೇ ಬಿಟ್ಬಿಟ್ರು ನಾನು 10 ಗಂಟೆ ಒಳಗೆ ಮತ್ತೆ ಕಾಫಿ ಕುಡಿತೀನಿ. ಆ ಥರ ನನಗೆ ಕಾಫಿ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಇವಾಗ ಬೆಳಗ್ಗೆನೇ ಟೊಮೆಟೊ ಬಾತ್ ಮಾಡ್ಕೊಳ್ಳೋಣ ಅಂತ ಬೇಗ ಆಗುತ್ತಲ್ಲ ಟಿಫನ್ ಇದು. ಎಲ್ಲ ಹಂಗೆ ಹೆಚ್ಚಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡ್ಕೊತಾರಲ್ಲ ಅದು ಮಾಡ್ಕೊಳ್ಳೋಣ ಅಂತ ನೋಡಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದೊಂದು ಪೇಸ್ಟ್ ಆಗೋದ್ರೆ ಇನ್ನೆಲ್ಲನೂ ಹಚ್ಕೊಳ್ಳೋದಷ್ಟೇ. ಕರೆಂಟ್ ಬೇರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೇ ನಾನು 8 ಗಂಟೆಗೆ 7:45 ಇವಾಗ ರುಬ್ಕೊತಾ ಇದ್ದೀನಿ. 8 ಗಂಟೆ ಅಷ್ಟರಲ್ಲಿ ಕರೆಂಟ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಎಲ್ಲನೂ ರುಬ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರುಬ್ಬಿಟ್ಕೊಂಬಿಟ್ರೆ ಬೇರೆ ಇನ್ನೇನು ಇಲ್ಲ. ಎಲ್ಲನೂ ಈರುಳ್ಳಿ ಟೊಮೆಟೊ ಎಲ್ಲನೂ ಹಚ್ಕೊಳ್ಳೋದಷ್ಟೇ. ಅದೇನು ಈಸಿಯಾಗಿ ಆಗೋಗುತ್ತೆ. ನಾನೇನು ರೆಸಿಪಿ ಶೇರ್ ಮಾಡಿಲ್ಲ. ಇನ್ನೊಂದು ಕರೆಂಟ್ ಬೇರೆ ಇರಲಿಲ್ಲ, ಸೊ ಅದಕ್ಕೇ ಕ್ಲಾರಿಟಿ ಬರಲ್ಲ ಕರೆಂಟ್ ಇಲ್ಲದೆ ಇದ್ದರೆ ಶೂಟ್ ಮಾಡೋದಕ್ಕೆ. ಅದಕ್ಕೇ ನಾನು ಇವಾಗ ಎಷ್ಟಾಗಿದೆಯೋ ಅಷ್ಟನ್ನು ಮಾತ್ರ ವಿಡಿಯೋ ಮಾಡಿದ್ದೀನಿ. ನೋಡಿ ಇವಾಗ ಈರುಳ್ಳಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಇದಿಷ್ಟು ಹಚ್ಚಿಟ್ಕೊಂಬಿಟ್ರೆ ಆಗೋಯ್ತು. ನನ್ನ ಮಗನಿಗೆ ಹೋಗಿ ಬಟಾಣಿ ತೊಗೊಂಬ ಅಂತ ಹೇಳಿದ್ದೀನಿ, ಅವನು ತಂದು ಕೊಟ್ಬಿಟ್ರೆ ಆಗೋಗುತ್ತೆ. ಅರ್ಜೆಂಟ್ ಏನಿಲ್ಲ, ಇವತ್ತು ಪೂಜೆ ಮಾಡಬೇಕು. ಸೊ ಅದಕ್ಕೇ ಬೇಗನೆ ಟಿಫನ್ ಒಂದು ಆಗಿಬಿಡಲಿ, ಬೇಗ ಇನ್ನು ಮಿಕ್ಕಿದ್ದೆಲ್ಲ ಕೆಲಸಗಳಿರುತ್ತಲ್ಲ ಅದೆಲ್ಲ ಮಾಡ್ಕೊಬೇಕು. ಗುರುವಾರ ಅಂದಮೇಲೆ ಗೊತ್ತೇ ಇರುತ್ತಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಮತ್ತು ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಬೇಕು, ಫರ್ನಿಚರ್ದು ಕವರ್ಸ್ ಎಲ್ಲ ತೆಗಿಬೇಕು. ಎಲ್ಲ ತೆಗೆದ್ಬಿಟ್ಟು ಒಗ್ಯಕ್ಕೆ ಹಾಕ್ಬಿಟ್ಟು ಮತ್ತು ಇದು ಬಾತ್ರೂಮು ಮತ್ತು ಟಾಯ್ಲೆಟ್ ಎಲ್ಲನೂ ತೊಳಿಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಕೆಲಸ. ನಮ್ಮ ಮನೆಯವರೊಬ್ಬರು ಟಿಫನ್ ಮಾಡಿಬಿಟ್ಟು ಹೊಟ್ಟೋದ್ರೆ ಆಮೇಲೆ ನನಗೇನು ಅಷ್ಟು ಟೆನ್ಷನ್ ಇರಲ್ಲ, ಅಂದರೆ ಬೇಗ ಮಾಡ್ಕೊಬೋದು. ಅವ್ರು ಟಿಫನ್ ಮಾಡಿಬಿಟ್ಟು ಪ್ಲೇಟ್ ಎಲ್ಲನೂ ಶಿಂಕಲ್ಲಿ ಹಾಕ್ಬಿಡ್ತಾರೆ. ನಾನು ಶಿಂಕಲ್ಲೇ ದೇವ್ರ ಸಾಮಾನು ತೊಳೆಯೋದು. ಅದಕ್ಕೇ ಅವ್ರು ಟಿಫನ್ ಮಾಡಿ ತಿಂದುಬಿಟ್ಟು ಹಾಕ್ಬಿಟ್ಟು ಹೊಟ್ಟೋದ್ರೆ ಅದು ಶಿಂಕೆಲ್ಲನೂ ನೀಟಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ಡೊಮೆಕ್ಸಲ್ಲಿ ಹಾಕ್ಕೊಂಡು. ಆಮೇಲೆ ದೇವ್ರ ಸಾಮಾನು ತೊಳೆಯೋದಕ್ಕೆ ಒಂಥರ ಸಮಾಧಾನ ಇರುತ್ತೆ. ಇಲ್ಲಾಂದರೆ ಅಲ್ಲಿ ತಟ್ಟೆ ಹಾಕೋದು, ತಿರುಗಿ ನಾನು ಸ್ನಾನ ಮಾಡ್ಕೊಂಬಂದು ತಟ್ಟೆ ಇದನ್ನೆಲ್ಲ ಎಂಜಲು ಅದೆಲ್ಲ ಮುಟ್ಟೋದಕ್ಕೆ ನಂಗೆ ಇಷ್ಟ ಆಗೋಲ್ಲ. ಅದಕ್ಕೇ ನಾವು ಟಿಫನ್ ತಿಂದಾದಮೇಲೆ ಇನ್ನು ಬೇಗ ಮುಗಿಸ್ಕೊತೀನಿ. ಇವಾಗ ಅದಕ್ಕೆ ಬೇಗ ಆಗೋ ಟೊಮೆಟೊ ಬಾತ್ನ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ, ಏನೂ ರುಬ್ಬೋದಿಲ್ವಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿಯಿಂದ ತಂದರೂ ಆಗೋಗುತ್ತೆ. ನೋಡಿ ಇವಿಷ್ಟನ್ನು ಹಚ್ಚಿಟ್ಕೊಳ್ಳೋದಷ್ಟೇ. ಹಚ್ಚಿಟ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರು, ಬೇಕಂದರೆ ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಸೂಪರಾಗಿರೋ ಟೊಮೆಟೊ ಬಾತ್ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಲೈಟಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ರುಬ್ಬೋದು ಅದೊಂಥರ ಚೆನ್ನಾಗಿರುತ್ತೆ, ಇದೆಲ್ಲ ಹಚ್ಬಿಟ್ಟು ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಒಂದೊಂದು ಸಲ ಒಂದೊಂದು ಥರ ಟೇಸ್ಟ್ ಇರುತ್ತೆ. ನಾನಿವಾಗ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, ಅಷ್ಟು ಜಾಸ್ತಿ ಮಾಡ್ಕೊತಾ ಇಲ್ಲ. ನಾವಿರೋದು 3 ಜನಕ್ಕೆ ಜಾಸ್ತಿ ಮಾಡ್ಕೊಂಬಿಟ್ರೆ ಉಳ್ಕೊಂಡೋಗ್ಬಿಡುತ್ತೆ. ಇನ್ನೂ ನೋಡಿ ಬರೀ 1/4 ಗ್ಲಾಸ್ ಅಕ್ಕಿ ಹಾಕಿರೋದು, ನೈಟ್ ಆದ್ರೂ ಇನ್ನೂ ಉಳಿದಿದೆ. ಅದನ್ನು ಹಂಗೆ ತೊಗೊಂಡೋಗಿ ಒಂದು ಸ್ವಲ್ಪ ಆಚೆ ಹಾಕಬೇಕಾಗುತ್ತೆ, ಅಷ್ಟು ಉಳ್ಕೊಂಬಿಡುತ್ತೆ. ಎಷ್ಟು ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಅದು ಜಾಸ್ತಿನೇ ಆಗ್ತಾಯಿರುತ್ತೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ನನಗೂ 1/4 ಗ್ಲಾಸ್ ಅಷ್ಟೇ ಹಾಕಿದ್ದೀನಿ. ಅದು ನೆನೆಸಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಆ ಥರ ಆಗ್ತಾಯಿದೆ. ಇವಾಗ ನೋಡಿ ಪುದೀನೂ ಸಣ್ಣಕ್ಕೆ ಹಚ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಹೋಗಿ ಬಟಾಣಿ ಒಂದು ತಂದು ಕೊಟ್ಬಿಟ್ರೆ ನನಗೆ ಕೆಲಸ ಮುಗ್ದೋಗುತ್ತೆ.
ಆಮೇಲೆ ಇದ್ದಿದ್ದೇ ಕಸ ಎಲ್ಲ ಗುಡಿಸ್ಕೊಬೇಕು, ನೆಲ ಒರೆಸ್ಕೊಬೇಕು, ಫ್ರಿಜ್ ಮೇಲೆ ಫ್ರಿಜ್ಜೆಲ್ಲ ಒರೆಸ್ಕೊಬೇಕು, ಮತ್ತು ಕಂಪ್ಯೂಟರ್ ಹತ್ರ ಎಲ್ಲ ಒರೆಸ್ಕೊಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ, ಅದೆಲ್ಲ ಮಾಡ್ಕೊಬೇಕು. ಗುರುವಾರ ಅಂದಮೇಲೆ ವಾರ ಇರುತ್ತಲ್ಲ, ಎಲ್ಲ ಕ್ಲೀನ್ ಮಾಡಿದ್ರೆ ಮಾತ್ರ ನಂಗೆ ಇಷ್ಟ ಆಗೋದು. ಇಲ್ಲಾಂದರೆ ಅವತ್ತು ವಾರ ಅಂತ ಅನ್ಸೋದೇ ಇಲ್ಲ, ಅಷ್ಟು ಒಂಥರ ಅನಿಸ್ಬಿಡುತ್ತೆ. ಎಲ್ಲ ಕ್ಲೀನಾಗಿತ್ತು ಅಂದರೆ ನನಗೊಂಥರ ಸಮಾಧಾನ ಇರುತ್ತೆ, ಎಲ್ಲನೂ ಫ್ರೆಶ್ ಆಗಿರುತ್ತೆ. ಇದೆ ಬೆಡ್ ಸ್ಪ್ರೆಡ್ ಎಲ್ಲ ಹೊಸ ಒಗ್ದಿರೋದೆಲ್ಲ ಹಾಕಿರ್ತೀನಿ, ಫರ್ನಿಚರ್ದೆಲ್ಲನೂ, ಮತ್ತು ಸ್ಟವ್ ಎಲ್ಲ ಕ್ಲೀನಾಗಿರುತ್ತೆ. ಮತ್ತು ಎಲ್ಲನೂ ಎಲ್ಲೂ ಧೂಳಿಲ್ದಂಗೆ ಎಲ್ಲನೂ ಕಿಟಕಿ ಬಾಗಿಲು ಎಲ್ಲನೂ ಒರೆಸ್ಕೊಂಡಿರ್ತೀವಲ್ಲ, ಅದು ಒಂಥರ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ ಗುರುವಾರ. ಅದಕ್ಕೆ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೇ ಮಾಡೋದು. ದೇವ್ರ ಸಾಮಾನು ಏನಾದ್ರು ಹಿಂದಿನ ದಿವಸ ತೊಳೆದ್ರೆ ಅದು ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೆಳಗ್ಗೆನೇ ಎದ್ಬಿಟ್ಟೆ ನಾನು ಎಲ್ಲನೂ ಮಿಷಿನ್ಗೆ ತೆಗ್ದು ಹಾಕೋದು. ಈ ಬೆಡ್ ಸ್ಪ್ರೆಡ್ ಎಲ್ಲನೂ ನಮ್ಮ ಮನೆಯವರು ಎಲ್ಲ ಮನ್ಗಿರ್ತಾರಲ್ಲ, ಅದೊಂದು ಬಿಟ್ಬಿಟ್ಟು ಇನ್ನೆಲ್ಲ ತೆಗೆದ್ಬಿಟ್ಟು ಹಾಕಿರ್ತೀನಿ. ಆಮೇಲೆ ಅವ್ರು ಎದ್ಬಿಟ್ಟು ಅದು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ಬಿಟ್ಟು ಅವ್ರು ಹೊಸ್ದಾಗಿ ಅವ್ರು ಒಗ್ದಿರೋದನ್ನ ಹಾಕ್ಕೊತಾರೆ. ಎಲ್ಲ ಆಯಿತು, ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಿದೆ, ಎಲ್ಲ ಕೆಲಸ ಮಾಡಿ ದೀಪನೂ ಹಚ್ಚಾಯಿತು. ಇನ್ನು ಇವಾಗ ಕರೆಂಟ್ ಬಂತು. ಅದು ಎಷ್ಟೊತ್ತಿಗೆ 2 ಗಂಟೆಗೇನೋ ಕರೆಂಟ್ ಬಂತು. ಆವಾಗ ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆದು. ಪೂಜೆ ಮಾಡಿದ್ದು ಎಲ್ಲ ನಾನೇನು ವೀಡಿಯೋ ಶೂಟ್ ಮಾಡಲಿಲ್ಲ, ಬಿಕಾಸ್ ಕರೆಂಟ್ ಇರಲಿಲ್ವಲ್ಲ. ಸೊ ಅದಕ್ಕೇ ನೋಡಿ ಇವಾಗ ಈ ಥರ ಮಾಡಿದ್ದೀನಿ ಪೂಜೆ. ದೀಪ ಸಂಜೆ ತನಕನೂ ಉರಿತಾ ಇರುತ್ತೆ. ಅದು ಫುಲ್ಲು ಎಣ್ಣೆ ಹಾಕಿರ್ತೀನಲ್ಲ, ಸಂಜೆ ತನಕನೂ ಉರಿತಾ ಇರುತ್ತೆ. ತುಪ್ಪದ ದೀಪ ಏನು ಹಚ್ಚಿಲ್ಲ, ನಾರ್ಮಲ್ ದೀಪನೇ ಹಚ್ಚಿರೋದು. ತುಪ್ಪದ ಬತ್ತಿ ಮಾತ್ರ ಹಚ್ಚುತ್ತೀನಿ, 3 ತುಪ್ಪದ ಬತ್ತಿ ಬರ್ತಲ್ಲ, ಅದನ್ನು ಹಚ್ಕೊತೀನಿ. ಇವತ್ತೇನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಏನಿಲ್ಲ, ಹೋಗಲ್ಲ ಈ ವಾರ, ನೆಕ್ಸ್ಟ್ ವಾರ ಹೋಗ್ತೀನಿ. ಅಂದರೆ ಹೋದ ವಾರ 9 ವಾರ ಕಂಪ್ಲೀಟ್ ಆಯಿತು. ಈ ವಾರ ಏನು ಹೋಗೋದು ಬೇಡ, ಇಲ್ಲ ಸಂಡೇ ಮೇಲೆ ಯಾವಾಗಾದ್ರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಈವ್ನಿಂಗು 4 o'clock ಅನಿಸುತ್ತೆ. 4 o'clock. ಕಾಫಿ ಎಲ್ಲ ಕುಡ್ದಾಯಿತು. ಸೊಪ್ಪಿತ್ತಲ್ಲ, ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಒಂದು ಕವರ್ಗೆ ಹಾಕಿ ಎತ್ತಿಕ್ತಾಯಿದ್ದೀನಿ. ಸೊಪ್ಪು ಸಾಂಬಾರು ಮಾಡಬೇಕಿತ್ತು, ಮೊಸಪ್ಪು ಮಾಡೋಣ ಅಂತ ಅಂದ್ಕೊಂಡೆ. ಬೆಳಗ್ಗೆನೇ ತರಿಸಿಟ್ಕೊಂಡೆ, ಮಾಡಲಿಲ್ಲ. ನನಗೆ ಯಾಕೋ ಇವತ್ತು ಸಾಂಬಾರು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೇ ಎಲ್ಲನೂ ಬಿಡಿಸಿದ್ನಲ್ಲ, ಅದು ನನಗೆ ಎತ್ತಿ ಕವರ್ ಕಟ್ಟಿ ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ. ಚಪಾತಿ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಪಾತಿನೂ ಬೀಟ್ರೋಟ್ ಪಲ್ಯ. ಯಾಕೋ ಸಾಂಬಾರು ಅನ್ನ ಮುದ್ದೆ ತಿನ್ನೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೇ ಇವತ್ತು ಚಪಾತಿನೇ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಸೊಪ್ಪೆಲ್ಲನೂ ಬಿಡಿಸಿಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರುತ್ತೆ ಸೊಪ್ಪಿಲ್ಲಿ. 20 ರೂಪಾಯಿಗೆ ಇಷ್ಟು ಸೊಪ್ಪು ಕೊಡ್ತಾರೆ, ಮೊಸಪ್ಪಿನ ಸೊಪ್ಪು. 3 ಥರನ 4 ಥರನ ಸೊಪ್ಪಿರುತ್ತೆ ಅದರಲ್ಲಿ. 5 ಥರ ಸೊಪ್ಪಿರುತ್ತೆ. ಪಾಲಕ್ಕು, ಅರವೆ ಸೊಪ್ಪು, ದಂಟಿನ ಸೊಪ್ಪು ಸ್ವಲ್ಪ, ಮತ್ತು ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇಷ್ಟು ಇರುತ್ತೆ. ಫ್ರೆಶ್ ಆಗಿರುತ್ತೆ. ನಾನು ಫ್ರೆಶ್ಶಾಗಿ ಮಾಡ್ತಾಯಿಲ್ಲ ಅಷ್ಟೇ, ಅದನ್ನೇ ಫ್ರಿಜ್ಗೆ ಇಟ್ಕೊತಾ ಇದ್ದೀನಿ. ಇಂಟ್ರೆಸ್ಟ್ ಇರಲಿಲ್ಲ ಸಾಂಬಾರು ತಿನ್ನಬೇಕು ಅಂತ. ಸೊ ಅದಕ್ಕೆ ಈಗ ನನಗೆ ಫ್ರಿಜ್ಜಿಂದು ಇದೆಲ್ಲ ಇತ್ತಲ್ಲ, ಅದು ಟವಲ್ಲು ಅಂದರೆ ಕಟ್ಟಿದ್ದೀನಲ್ಲ, ಕರ್ಚೀಫ್ ಎಲ್ಲನೂ, ಅದು ನನಗೆ ಕ್ಲೀನಾಗಿ ಇದು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಕೈ ಇಟ್ಟಿದ್ದ ಜಾಗ ಎಲ್ಲ ಹಂಗಂಗೆ ಕೊಳೆ ಆಗ್ತಾ ಇರುತ್ತೆ. ಅದಕ್ಕೆ ಫ್ರಿಜ್ದು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಂದು ಸಂಜೆ ಕಾಫಿ ಎಲ್ಲ ಕುಡಿದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಸ ಗುಡಿಸಿದೆ ಅಷ್ಟೇ, ನೆಲ ಏನು ಒರೆಸಿಲ್ಲ. ದೀಪ ಹಚ್ಚಿ ನಮ್ಮ ಅಮ್ಮನೂ ಅವರು ಹಚ್ತಾರೆ, ನನ್ನ ಮಗನೂ ಹಚ್ಚಿದ. ಹಾಗೆ ನಾನು ಅಂದರೆ ಮಾಮೂಲಿ ಕಡ್ಡಿ ಬೆಳಗ್ಗೆ ಪೂಜೆ ಮುಗಿಸಿ ಇವಾಗ ಬೀಟ್ರೋಟನ್ನು ತುರ್ಕೊತಾ ಇದ್ದೀನಿ. ಚಪಾತಿನೂ ಬೀಟ್ರೋಟ್ ಪಲ್ಯ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಬೀಟ್ರೋಟ್ ಇತ್ತು, ಸೊ ಅದಕ್ಕೇ ಅದನ್ನು ಖಾಲಿ ಮಾಡೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಅದನ್ನು ಆಗಲೇ 1 ವಾರ ಆಯಿತು ಹತ್ತತ್ರ ತಂದು, ಅದಕ್ಕೆಲ್ಲನೂ ತುರಿದಿಟ್ಕೊಂಡೆ. ಅದೆಲ್ಲ ಖಾಲಿ ಮಾಡಿದೆ ಇವತ್ತು. ಇನ್ನೊಂದು ಕಡೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಜಡ್ಡೆ ಇಟ್ಕೊತಾ ಇದ್ದೀನಿ. ಏನಾದರೂ ಅಂದರೆ ಅಂಗಡಿ ಹಿಟ್ಟಲ್ವಾ, ಜಾಸ್ತಿ ದಿವಸ ಇಡೋದು ಬೇಡ. ಅಂದರೆ ಯಾವಾಗೂ ಇದನ್ನು ಜಲ್ಡೆ ಹಿಡಿದ್ಬಿಟ್ಟೇ ತುಂಬಿರೋದು. ಈ ಅಂಗಡಿ ಹಿಟ್ಟು ಸ್ವಲ್ಪ ಅವಾಗ ಹುಳ ಆಗಿಬಿಡುತ್ತೆ. ಅದಕ್ಕೇ ನಾನು ನೋಡಿಕೊಂಡು ಜಲ್ಡೆ ಹಿಡಿದ್ಬಿಟ್ಟೇನೆ ಆಮೇಲೆ ಕಲ್ತ್ಕೊತೀನಿ. ನಾನು ಒಂಥರ ಹುಳ ಎಲ್ಲ ಸಿಕ್ಬಿಟ್ರೆ ತಿನ್ನೋಕ್ಕೆ ಮನ್ಸು ಬರಲ್ಲ, ಎಲ್ಲ ಆಚೆ ಎಸಿಬೇಕಾಗುತ್ತೆ. ಅದಕ್ಕೇ ಫಸ್ಟೇ ಎಲ್ಲನೂ ಸೋಸ್ಕೊಂಬಿಟ್ಟು ಅಂದರೆ ಒಂದ್ರಿ ಆಡಿಬಿಟ್ಟು ಆಮೇಲೆ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟೆಲ್ಲ ಕಲಸಿ ಪಲ್ಯನೂ ಎಲ್ಲ ರೆಡಿ ಮಾಡಿದೆ. ಇವಾಗ ನೋಡಿ ಇದು ಕಡಲೆಬೇಳೆನ ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಕಡಲೆಬೇಳೆ ಇದು. ನಾನು ಎಣ್ಣೆಗೆ ಡೈರೆಕ್ಟು ಇದು ಪಲ್ಯಕ್ಕೆ ಡೈರೆಕ್ಟ್ ಹಾಕೋದಿಲ್ಲ. ಅದಕ್ಕೇ ಯಾಕಂದರೆ ಮೆತ್ತಗಾಗ್ಬಿಡುತ್ತೆ, ಒಂಥರ ಮಧ್ಯ ಎಲ್ಲ ಮೆತ್ತಗೆ ಸಿಕ್ಬಿಡುತ್ತೆ ಇದು ಕಾಳೆಲ್ಲನೂ. ಅದಕ್ಕೇ ಫಸ್ಟು ಎಣ್ಣೆಲಿ ಫ್ರೈ ಮಾಡಿ ಎತ್ತಿಟ್ಕೊಂಬಿಡ್ತೀನಿ ಸಪ್ರೇಟಾಗಿ.
ಆಮೇಲೆ ಪಲ್ಯ ಎಲ್ಲ ರೆಡಿ ಆಯ್ತಲ್ಲ, ಇವಾಗ ಎಲ್ಲ ರೆಡಿ ಆದಮೇಲೆ ಇವಾಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದನ್ನು ನಾಳೆವರೆಗೂ ಇಟ್ಕೊಂಡ್ರೂ ಅದು ಕಟುಮ್ ಅಂತಲೇ ಇರುತ್ತೆ, ಮೆತ್ತಗಾಗೋದಿಲ್ಲ. ಅದಕ್ಕೇ ನಾನು ಯಾವಾಗೂ ಆ ಥರನೇ ಮಾಡೋದು. ಯಾವುದೇ ಪಲ್ಯಕ್ಕಾದರೂ ಆ ಥರನೇ ಮಾಡ್ಕೊತೀನಿ. ಒಂಥರ ಮೆತ್ತಗೆ ಸಿಕ್ಬಿಟ್ರೆ ಒಂಥರ ಕಚ್ಚ ಅಂದಂಗೆ ಏನೋ ಅದೇನು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೇ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಚಪಾತಿ ಎಲ್ಲ ಒತ್ಕೊಂಡೆ, ಎಲ್ಲ ಸುಟ್ಕೊತಾ ಇದ್ದೀನಿ. ನನಗೆ ಈ ಥರ ಚಪಾತಿ ಮಾಡಿದ್ರೇ ಇಷ್ಟ, ಲೇಯರ್ ಚಪಾತಿ. ಒಂದು ಸಲ ಹಿಂಗೆ ಒಂಚೂರು ಮುರ್ಕೊಂಡ್ರೆ ಎಲ್ಲ ಲೇಯರಾಗಿ ಬರ್ತಾ ಇರುತ್ತೆ. ಅದಕ್ಕೆ ನಂಗೆ ಸಖತ್ ಇಷ್ಟ ಈ ಥರ ಚಪಾತಿ ಮಾಡ್ಕೊಳ್ಳೋದು. ಯಾವಾಗೂ ನೆನೆಸ್ಕೊಂಡ ತಕ್ಷಣ ಚಪಾತಿ ಮಾಡ್ಕೊಳ್ಳೇಬೇಕು. ಇವತ್ತು ತಿನ್ನಬೇಕು ಅಂತ ಆಸೆ ಆಗಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಒಂದೇ ಲೇಯರ್ ಹೊಸಿದ್ರೆ ಅಷ್ಟೇ ನನಗೆ ನಾರ್ಮಲ್ ಅನಿಸುತ್ತೆ, ಏನು ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ಮಡ್ಚಿ ಮಾಡಿದರೆ ನಂಗೆ ಸಖತ್ ಇಷ್ಟ. ನೋಡಿ ಚಪಾತಿ ಎಲ್ಲನೂ ಸುಟ್ಕೊಂಡಿದ್ದೀನಿ, ಆಲ್ರೆಡಿ ಎಲ್ಲ ಸುಟ್ಕೊಂಡಿದ್ದೀನಿ. ಇವಾಗ ಒಂದು 15-16 ಚಪಾತಿ ಆಯಿತು ಅನಿಸುತ್ತೆ. ಎಲ್ಲ ಸುಟ್ಕೊಂಡು ಎತ್ತಿಟ್ಕೊಂಡೆ. ಪಲ್ಯನೂ ಆಗಿತ್ತಲ್ಲ, ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ವಾಯ್ಸ್ ಓವರ್ ಕೊಡೋದಿತ್ತು. ಹಳೆ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಹಾಗೆ ಇವತ್ತಿನ ವಿಡಿಯೋನ ಈ ವಿಡಿಯೋಕ್ಕೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಇದನ್ನು ಹಂಗೆ ಇಟ್ಕೊತೀನಿ, ಎಕ್ಸ್ಪೋರ್ಟ್ ಮಾಡಿಬಿಟ್ಟು ನಾಳೆ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ. ಒಂದು ವಿಡಿಯೋ ಎಕ್ಸ್ಟ್ರಾ ಇಟ್ಕೊಂಡೇ ಇದ್ರೇ ಸರಿ, ಇಲ್ಲ ಅಂದರೆ ನಾಳೆ ಏನು ಮಾಡೋದು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಇದನ್ನು ಹಂಗೆ ಇಟ್ಕೊಂಡಿರ್ತೀನಿ, ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಮಾಡಿದ್ದನ್ನ ನಾಡಿದ್ದು ಅಪ್ಲೋಡ್ ಮಾಡೋದು, ಆ ಥರ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಚಪಾತಿ ಎಲ್ಲ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚಪಾತಿ, ಲೇಯರ್ ಚಪಾತಿ. ಇದನ್ನು ಹಂಗೆ ಎಲ್ಲ ಎತ್ತಿಟ್ಬಿಟ್ಟು ಎಲ್ಲ ಮುಗೀತು, ಚಪಾತಿ ಎಲ್ಲ ಮಾಡಿ ಮುಗಿಸ್ದೆ. ಹಾಗೆ ಊಟಕ್ಕೆ ಹಾಕ್ಕೊಂಡಿದ್ದೀನಿ, ಕುತ್ಕೊಂಡು ತಿಂದರೆ ಮುಗೀತು. ಅದೇ ಹೇಳಿದ್ನಲ್ಲ, ವಾಯ್ಸ್ ಓವರೆಲ್ಲ ಕೊಡೋದಿದೆ, ವಾಯ್ಸ್ ಓವರ್ ಕೊಟ್ಬಿಟ್ಟು ಆಮೇಲೆ ಧಾರಾವಾಹಿ ಒಂದಿದೆ ಯಜಮಾನ, ನೋಡ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ವಾಶ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.